ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನಿಧಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಯಾವುದೇ ಎಕ್ಸಾಮ್ಸು ಕರೀತಾ ಇಲ್ಲ ಆ್ಯಂಡ್ ಗವರ್ಮೆಂಟು ಮತ್ತು ಹೈಕೋರ್ಟು ಅಭ್ಯರ್ಥಿಗಳ ಜೀವನದ ಜೊತೆ ಒಂಥರ ಹಾವು ಏಣಿ ಆಟ ಆಡ್ತಾರೇ ಆಟ ಆಡ್ತಾ ಇದ್ದಾರೆ. ಅಂದರೆ ಒಂದಿನ ಗವರ್ಮೆಂಟ್ ಹೇಳುತ್ತೆ ಇವತ್ತು ಸಂಜೆನೇ ಡಿಸಿಷನ್ ತೊಗೊಳ್ತೀವಿ ಅಂತ, ಕೋರ್ಟ್ ಹೇಳುತ್ತೆ ನೆಕ್ಸ್ಟ್ ಹಿಯರಿಂಗಲ್ಲಿ ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರ ಕೊಡ್ತೀವಿ ಅಂತ. ಬಟ್ ಈ ರಿಸರ್ವೇಷನ್ ಇಶ್ಯೂ ಮತ್ತು ಇಂಟರ್ನಲ್ ರಿಸರ್ವೇಷನ್ ಇಶ್ಯೂ ಯಾಕೋ ಮುಗಿಯೋ ಥರನೇ ಕಾಣಿಸ್ತಾ ಇಲ್ಲ. ಇದರಿಂದ ನಮಗೆ ಡೈಲಿ ಎಂಗ್ಸೈಟಿ ಜಾಸ್ತಿ ಆಗ್ತದೆ. ಸ್ಟೂಡೆಂಟ್ಸು ನನಗೆ ಈ ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಎಲ್ಲ ರೀತಿಯಂಥ ಪ್ರಾಬ್ಲಮ್ಸ್ ಇರುತ್ತೆ. ಎಮೋಷ್ನಲ್ ಪ್ರಾಬ್ಲಮ್ಸ್ ಇರುತ್ತೆ, ಫಿನಾನ್ಷಿಯಲ್ ಪ್ರಾಬ್ಲಮ್ಮು, ಫ್ಯಾಮಿಲಿ ಪ್ರಾಬ್ಲಮ್ಮು, ಅದರೆಲ್ಲರ ಜೊತೆಗೆ ಮೋಟಿವೇಶನ್ ಇಲ್ಲ ಓದೋಕ್ಕೆ. ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಬೇರೆ ಎಲ್ಲ ಪ್ರಾಬ್ಲಮ್ಸ್ಗೂ ನಾವು ಸೊಲ್ಯೂಷನ್ನ ಕಂಡುಹಿಡಿಬೋದು. ಅಯ್ಯೋ ನಾಳೆ ನನಗೆ ಕೆಲಸ ಸಿಕ್ಕಿದ್ರೆ ನಮ್ಮ ಮನೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಖುಷಿ ಪಡಬಹುದು. ಬಟ್ ಯಾವುದೇ ರೀತಿಯಾದಂತಹ ನೋಟಿಫಿಕೇಷನ್ ಇಲ್ಲದೆ ಇರುವಾಗ ಏನಂತ ಸಮಾಧಾನ ಮಾಡ್ಕೊಳ್ಳೋದು? ಈ ಥರ ಹಲವಾರು ಕ್ವಶನ್ಸು. ಮ್ಯಾಮ್ ಮದರಿಗೆ ಹುಷಾರಿಲ್ಲ, ಫಾದರಿಗೆ ಹುಷಾರಿಲ್ಲ, ತಂಗಿ ಎಜುಕೇಷನ್ ಇದೆ, ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಕೆಲವರಿಗೆ ರಿಲೇಷನ್ಶಿಪ್ ಇಶ್ಯೂಸು, ಹೀಗೆ ಸಾಕಷ್ಟು ಕ್ವಶನ್ಸ್ಗಳು ನನಗೆ ಡೈಲಿ ಬರ್ತಾ ಇದೆ. ಅದರಿಂದ ನಾನು ಎಲ್ಲ ಸ್ಟೂಡೆಂಟ್ಸಿಗೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇಂಥ ಸಿಚುವೇಷನಲ್ಲಿ ಫಸ್ಟ್ ಥಿಂಗು ನಾವು ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ತುಂಬ ಯೋಚನೆ ಮಾಡೋದ್ರಿಂದ ನಾವು ಕರೆಕ್ಟಾಗಿ ಊಟ ಮಾಡೋದಿಲ್ಲ, ಜೊತೆಗೆ ಫಿಸಿಕಲ್ ಎಕ್ಸಸೈಸ್ ಇರೋದಿಲ್ಲ. ಇದ್ರ ಜೊತೆಗೆ ನಿಮಗೆ ಗೊತ್ತೇ ಇದೆ ವೆದರ್ ಕಂಡೀಷನ್ನು. ಎವ್ರಿ ಡೇ ಒಂದಿನ ಮಳೆ ಇದ್ದರೆ ಒಂದಿನ ಬಿಸಿಲು, ಇನ್ನೊಂದಿನ ಚಳಿ. ಸೊ ಇದು ಆಲ್ ಓವರ್ ಕರ್ನಾಟಕದಲ್ಲಿ ಆಗ್ತಿದೆ ಈ ಫಿನಾಮಿನಾ. ಸೊ ಹಾಗಾಗಿ ನೀವು ಮೊದಲನೇದಾಗಿ ನಿಮ್ಮ ಫಿಸಿಕಲ್ ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡಿ. ಅಂದರೆ ಈಗ ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್ ಎಲ್ಲ PCPSI ಅವ್ರು ಜಾಸ್ತಿ ಇದ್ದಾರೆ, ಗ್ರೂಪ್ C ಅವರು ಅದ್ರ ಜೊತೆಗಿದ್ದಾರೆ. ಸೊ ಎಲ್ಲರೂ ಕೂಡ ಬೆಳಿಗ್ಗೆ ಎದ್ದು ರನ್ನಿಂಗ್ ಅಥವಾ ಆಫರ್ಡ್ ಮಾಡೋಕ್ಕಾದವರು ಜಿಮ್ಗೂ ಜಾಯ್ನ್ ಆಗಿ, ಇಲ್ಲ ಯೋಗ ಫ್ರೀಯಾಗಿ ಮನೇಲೇ ಮಾಡ್ಕೊಬೋದು, ಇಲ್ಲ ರನ್ನಿಂಗು ಯಾವುದಾದ್ರೂ ಮನೆ ಹತ್ತಿರ ಇರುವಂತಹ ಗ್ರೌಂಡ್ಗೆ ರನ್ನಿಂಗು. ಅದರಿಂದ ನಿಮಗೆ 2 ಬೆನಿಫಿಟ್ಟು. ಒಂದು PSI ಫಿಸಿಕಲ್ಲಿಗೆ ನೀವು ಪ್ರಿಪೇರ್ ಆದಂಗೆ ಆಗುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಹೆಲ್ದಿಯಾಗಿರೋಕ್ಕೂ ಸಾಧ್ಯ ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್, ಫಿಸಿಕಲ್ ಹೆಲ್ತ್. ಅದ್ರ ಜೊತೆಗೆ ಎಕ್ಸಸೈಸ್ ಮಾಡ್ತೀರಾ. ಎಕ್ಸಸೈಸ್ ಮಾಡಿದ್ಮೇಲೆ ಒಳ್ಳೆ ಊಟ ಮಾಡಬೇಕು. ಒಳ್ಳೆಯ ಊಟ ಅಂತಂದರೆ ನಾನು ವೆರೈಟಿ ಡೈಲಿ ತಿನ್ನಿ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ 3 ಟೈಮು ಪ್ರಾಪರ್ ಮೀಲು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಕೆಲವರು ಫೇಸ್ ಮಾಡ್ತಾ ಇರ್ತೀರಾ, ಇನ್ನು ಕೆಲವರಿಗೆ ಬೇರೆ ಬೇರೆ ಆದಂತಹ ನಾರ್ಮಲ್ ರೆಗ್ಯುಲರ್ದು ಡಿಸೀಸಸ್ ಇರುತ್ತಲ್ಲ, ಈ ಡಿಸಿನೆಸ್ ಆಗಿರ್ಬೋದು, ವೀಕ್ನೆಸ್ ಆಗಿರ್ಬೋದು, ಇದಕ್ಕೆಲ್ಲವಕ್ಕೂ ಕರೆಕ್ಟ್ ಟೈಮಿಗೆ ನೀವು ಊಟ ಮಾಡಬೇಕು. ಯಾಕಂತಂದರೆ ಪ್ರಿಪ್ರೇಷನ್ ಟೈಮಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಇಯರ್ ನನಗೂ ಕೂಡ ವೆನ್ ಐ ವಾಸ್ ಇನ್ ಡೆಲ್ಲಿ ತೀರಾ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು. ಬಿಕಾಸ್ ಆ್ಯಂಗ್ಸೈಟಿ, ಎಕ್ಸಾಮ್ ಹತ್ತಿರ ಬರ್ತಿದೆ, ಸಿಲೆಬಸ್ ಕವರ್ ಆಗಿಲ್ಲ, ಕ್ಲಾಸಸ್ಸಿಗೆ ಹೋಗಬೇಕು, ಮತ್ತು ಡೆಲ್ಲಿಯಲ್ಲಿ ಊಟ ಸರಿ ಆಗ್ತಿಲ್ಲ. ಸೇಮ್ ಪ್ರಾಬ್ಲಮ್ ನಾರ್ತ್ ಕರ್ನಾಟಕದಿಂದ ಬಂದಿರೋರು ಬೆಂಗಳೂರಲ್ಲಿ ಫೇಸ್ ಮಾಡ್ತೀರಾ, ಊಟ ಸರಿಯಾಗಿಲ್ಲದೆ. ಬಟ್ ಮೈ ಫಸ್ಟ್ ಸಜೆಷನ್ ಈಸ್, ನಿಮಗೆ ಸಾಧ್ಯ ಆದರೆ ನೀವೇ ಕುಕ್ ಮಾಡ್ಕೊಂಡು ಊಟ ಮಾಡಿ, ಇಲ್ಲ ಅಂತಂದರೆ ಯಾವ್ದಾದ್ರು ಹೈಜಿನಿಕ್ ಇರುವಂಥ ಪ್ಲೇಸಲ್ಲಿ ಮೆಸ್ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲೋ ಒಂದು 10 ರೂಪಾಯಿ ಉಳ್ಸೋಕ್ಕೆ ಹೋಗ್ಬಿಟ್ಟು ಹೆಲ್ತ್ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಆಲ್ ಅಬೌಟ್ ದ ಫುಡ್ ಆ್ಯಂಡ್ ಎಕ್ಸಸೈಸ್. ನೆಕ್ಸ್ಟ್ ಕಮ್ಸ್ ಮೆಂಟಲ್ ಹೆಲ್ತ್. ಎಮೋಷ್ನಲಿ ಬ್ಯಾಲೆನ್ಸ್ ಆಗಿರುವಂಥದ್ದು, ಅದು ಎಸ್ಪೆಷಲಿ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ವೆರಿ ಡಿಫಿಕಲ್ಟ್. ನಾನು ಹೇಳ್ತೀನಲ್ಲ, ಹೇಳ್ದಷ್ಟು ಈಸಿ ಇರೋದೇ ಇಲ್ಲ. ಯಾಕಂತಂದರೆ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಲೈಬ್ರರಿಲಿ ಕೂತು ಓದ್ತಾ ಇರ್ತೀವಿ, ಬಟ್ ಅದಕ್ಕೆ ಪ್ರತಿಫಲ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಸಿಗುತ್ತೆ. ಅಂದರೆ ಆ ಒಂದು 2ರಿಂದ 3 ವರ್ಷಗಳು ಅಥವಾ 4ರಿಂದ 5 ವರ್ಷಗಳು ಡೆಡ್ ಇನ್ವೆಸ್ಟ್ ಮಾಡಿರ್ತೀವಿ ನಾವು. ಯಾವುದೇ ರೀತಿಯ ಮೋಟಿವೇಶನ್ ಇಲ್ಲ ನಮಗೆ, ಒಂದು ಹೋಪ್ ಅಷ್ಟೇ ಎಕ್ಸಾಮ್ ಕ್ಲಿಯರ್ ಆಗ್ತೀವಿ. ಅದು ಯಾವಾಗ ಅಂದರೆ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಷನ್ ಬರ್ತಿದ್ದಾಗ ಖುಷಿ ಆಗುತ್ತೆ. ಓಕೆ, ಈ ಎಕ್ಸಾಮ್ ಇಲ್ಲಾಂದರೆ ಈ ಎಕ್ಸಾಮು, PC ಇಲ್ಲಾಂದರೆ PSI, ಇಲ್ಲ ಗ್ರೂಪ್ C, CTI ಅಥವಾ KS, ಇನ್ನೊಂದು ಅಂದರೆ ಹಲವಾರು ಎಕ್ಸಾಮ್ಸ್ಗಳಿದ್ದಾಗ ನಮ್ಗೆ ಓದೋಕ್ಕೊಂದು ಮೋಟಿವೇಶನ್ ಬರುತ್ತೆ. ಬಟ್ ಯಾವುದು ಎಕ್ಸಾಮ್ ಇಲ್ಲದೆ ಇರುವಾಗ ನಮ್ಮ ಮೆಂಟಲ್ ಹೆಲ್ತ್ನ ಕಾಪಾಡಿಕೊಂಡು ನಾವು ಹೇಗೆ ಓದ್ತೀವಲ್ಲ, ಅಲ್ಲಿ ನಮ್ಮ ರಿಸಲ್ಟು ಡಿಸೈಡ್ ಆಗುತ್ತೆ. ಯಾಕಂದರೆ ಎಕ್ಸಾಮ್ ನೋಟಿಫಿಕೇಷನ್ ಬಂದಾಗ ನೋಡಿ, ವಿಜಯನಗರ ಅಥವಾ ಚಂದ್ರ ಲೇಔಟ್ ಅಥವಾ ಧಾರವಾಡ ಆಗಿರ್ಬೋದು, ಇನ್ಯಾವುದೋ ಒಂದು ಸೆಂಟ್ರಲ್ಲಿ ತುಂಬ ಜನ ಇರ್ತಾರೆ. ಬಟ್ ಇಲ್ಲದೆ ಇರೋ ಟೈಮಲ್ಲಿ ಜನ ಕಮ್ಮಿ ಇರ್ತಾರೆ. ಆ ಕಮ್ಮಿ ಇದ್ದವರು ಓದ್ತಾ ಇರ್ತಾರೆ. ಅವ್ರಿಗೂ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ, ನಾನು ಇಲ್ಲ ಅಂತಲ್ಲ, ಬಟ್ ಅಟ್ಲೀಸ್ಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ತಾರೆ. ನೀವು ಮನೇಲೇ ಇದ್ದರೂ ಪರವಾಗಿಲ್ಲ, ನೀವು ಕನ್ಸಿಸ್ಟೆಂಟಾಗಿ ಓದ್ತಾ ಇರಬೇಕು.
ಓದೋದು ವೆರಿ ಇಂಪಾರ್ಟೆಂಟು. ಬಟ್ ಹೆಂಗೆ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಮೆಂಟಲ್ ಹೆಲ್ತ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ನಾವು ಡೈಲಿ ಅಟ್ಲೀಸ್ಟ್ 10-15 ನಿಮಿಷ ಮೆಡಿಟೇಷನ್ ಮಾಡಬೇಕು. ಸಿಟ್ ಆ್ಯಂಡ್ ಡೂ ಮೆಡಿಟೇಷನ್. ಯಾಕಂದರೆ ಮೆಡಿಟೇಷನ್ ಮಾಡಿದಾಗ ಮನಸ್ಸು ಸ್ವಲ್ಪ ಶಾಂತವಾಗಿರುತ್ತೆ. ಆಮೇಲೆ ನಂಗೆ ಅರ್ಥ ಆಗುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಯಾಕಂದರೆ ಆ ಸಿಚುವೇಶನ್ ನಾನೂ ಇದ್ದೆ. ಮನೇಲಿ ಈಗ ಹೆಣ್ಮಕ್ಳಿಗೆ ಮದುವೆ ವಿಚಾರದಲ್ಲಿ ಕೇಳ್ತಾ ಇರ್ತಾರೆ, ಗಂಡು ಮಕ್ಕಳಿಗೆ ಜಾಬ್ ಆಗಿಲ್ಲ ಅಂತ ಕೇಳ್ತಾ ಇರ್ತಾರೆ. ಎರಡೂ ಕೂಡ ತುಂಬ ಟಫ್ ಟೈಮ್ ಅದು. ಬಟ್ ನಾನೇನು ಹೇಳ್ತೀನಿ ಅಂದರೆ, ಯಾರಾದರೂ ಈಗ ಪಾಸಿಬಲಿ ಪಾರ್ಟ್ ಟೈಮ್ ಜಾಬ್ಸು ಹುಡುಗರು ಎಸ್ಪೆಷಲಿ ಇವಾಗ 3 to 4 hours ಪರ್ ಡೇ ಕೆಲಸ ಇದ್ದರೆ ಜಾಯಿನ್ ಆಗಿಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನೋಟಿಫಿಕೇಷನ್ ಬಂದ ಮೇಲೆ ಬೇಕಿದ್ರೆ ನಿಲ್ಲಿಸಿ. ಮತ್ತು ಹುಡುಗಿರು ಯಾವ್ದಾದ್ರು ಒಳ್ಳೆ ಪ್ರಪೋಸಲ್ ಬಂದು ನೀವು ಮುಂಚೆನೇ ಮಾತಾಡ್ಕೊಳ್ಳಿ ಅವ್ರ ಜೊತೆ. ಓಕೆ, ನಾನು ಹಿಂಗೆ ಎಕ್ಸಾಮಿಗೆ ಓದ್ತಾ ಇದ್ದೀನಿ, ನಾಳೆ ನೀವು ಓದಿಸ್ತೀರಾ ಅಂತಂದರೆ, ಇಫ್ ಅಂಥ ಸಪೋರ್ಟಿವ್ ಫ್ಯಾಮಿಲಿಯವ್ರು ಏನಾದರೂ ಸಿಕ್ಕಿದ್ರೆ ಯು ಕ್ಯಾನ್ ಮ್ಯಾರಿ. ಯಾಕಂತಂದರೆ ಮದುವೆ ಆದಮೇಲೂ ಅಚೀವ್ ಮಾಡಿರೋರು ತುಂಬ ಜನ ಇದ್ದಾರೆ. ಇಲ್ಲ ಅಂತ ಅಂದರೆ ಏನಾಗ್ಬಿಡುತ್ತೆ ಅಂದರೆ, ಈ ಕಡೆ ಕರಿಯರು, ಪರ್ಸ್ನಲ್ ಲೈಫ್ ಎರಡೂ ಮಿಸ್ ಆಗಿಬಿಡುತ್ತೆ. ದಿಸ್ ಇಸ್ ಮೈ ಸಜೆಷನ್, ಬಿಕಾಸ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಏನಾಗುತ್ತೆ ಅಂತ ಅಂದರೆ, ಸೋಷಿಯಲ್ ಪ್ರೆಷರು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಏಜ್ ಆದಂಗೆ. ಸೊ ಈಗ ನೆಕ್ಸ್ಟು ನೋಟಿಫಿಕೇಷನ್ನು ಬೈ ಡಿಸೆಂಬರು ಅಂತ ಹೇಳಿದರು. ಡಿಸೆಂಬರು ಬಂದಾಯಿತು, ಯಾವುದೇ ರೀತಿ ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ಜನವರಿ ಫೆಬ್ರವರಿ ಒಂದು ಹೋಪ್ಸ್ ಇದೆ, ಹೋಪ್ಫುಲಿ. ಯಾಕಂದರೆ ನನಗನ್ಸೋ ಪ್ರಕಾರ PSI ಫೆಬ್ಬಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅಷ್ಟರೊಳಗೆ ಬಿಫೋರ್ ನೋಟಿಫಿಕೇಷನ್ ನಿಮ್ಮದು 3-4 ರಿವಿಷನ್ ಓವರಾಲ್ ಆಗಿರಬೇಕು. ಆವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲ್ಲೇ ನಿಮ್ಮನ್ನು ಬೂಸ್ಟ್ ಮಾಡುತ್ತೆ. ಆ್ಯಂಡ್ ನನಗೆ ಒಂದು 30 ಸ್ಟೂಡೆಂಟ್ಸ್ ಪರ್ಸ್ನಲಿ ನನ್ನ ಜೊತೆ ಟಚ್ಚಲ್ಲಿದ್ದಾರೆ. ಆ್ಯಂಡ್ ನಾನು ಅವ್ರಿಗೂ ಕೂಡ ಇದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ. ಆ್ಯಂಡ್ ಐ ವಾಂಟ್ ಎವ್ರಿ ಸ್ಟೂಡೆಂಟ್ ಈ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು, ನಿಮ್ಮ ಥರನೇ ಬೇರೆಯವರು ಗೋತ್ರು ಮಾಡ್ತಿರ್ತಾರೆ, ಎಲ್ರಿಗೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಅದೆಲ್ಲವನ್ನು ಮೆಟ್ಟಿ ನಿಂತಾಗ ನಮಗೆ ನಮ್ಮ ಗುರಿ ಮುಟ್ಟೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ಯಾವುದೇ ಪ್ರಾಬ್ಲಮ್ಸ್ ಇರಲಿ, ಏನೇ ಇರಲಿ, ನಿಮ್ಗೇನಾದರೂ ಹೆಲ್ಪ್ ಅಥವಾ ಈ ಥರ ಏನಾದರೂ ಬೇಕಿದ್ದರೆ ನೀವು ಮ್ಯಾಮ್ ಸ್ನೇಹಿತನ ಕಾಂಟ್ಯಾಕ್ಟ್ ಮಾಡ್ಬೋದು ಟೆಲಿಗ್ರಾಮಲ್ಲಿ. ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ಆ್ಯಂಡ್ ಮೋರ್ ಓವರ್ ರಿಪೀಟೆಡ್ ಇನ್ನೊಂದು ಏನಂತಂದರೆ, ಇಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಬುಕ್ ಚೇಂಜ್ ಮಾಡೋಕ್ಕೆ, ಓಕೆ ಹೊಸ ಬುಕ್ ಟ್ರೈ ಮಾಡೋಣ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಇರೋ ಬುಕ್ಕನ್ನೇ ಮತ್ತೆ ರಿಪೀಟೆಡ್ಲಿ ಓದ್ತಾ ಇರಿ. ಆ್ಯಂಡ್ ಆದಷ್ಟು PYQsನ ನೋಡ್ತಾ ಇರಿ. ಮತ್ತು ಯಾರಾದರೂ ಒಂದು ಒಳ್ಳೆ ಫ್ರೆಂಡ್ ಇದ್ದರೆ ಅವರಿಗೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ. ಆವಾಗ ಸಾಕಷ್ಟು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಆ್ಯಂಡ್ ಆ್ಯಸ್ ಐ ಸೆಡ್, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರೋದು ತುಂಬ ಇಂಪಾರ್ಟೆಂಟು. ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು ಎರಡೂ ಎಕ್ಸಾಮ್ ಟೈಮಲ್ಲಿ ನಮಗೆ ತುಂಬ ಪಾಸಿಟಿವ್ ಆಗಿದ್ದರೆ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ದಯವಿಟ್ಟು ಯಾವುದೇ ರೀತಿಯ ಪರ್ಸ್ನಲ್ ಪ್ರಾಬ್ಲಮ್ನ ನೀವಾಗೇ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ಫಿನಾನ್ಷಿಯಲ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್ ನಮ್ಮ ಕೈಯಿಂದ ಬಿಯಾಂಡ್ ಇರುತ್ತೆ. ಸೊ ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕೈಯಲ್ಲೇ ಆದಂತಹ ಕೆಲವು ಪ್ರಾಬ್ಲಮ್ಸ್ ಇರುತ್ತಲ್ಲ, ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಎಕ್ಸಾಮ್ಸ್ ತನಕ. ಅದಾದಮೇಲೆ ಯಾರು 3ಗಿಂತ ಜಾಸ್ತಿ ಇಯರ್ಸ್ ಪ್ರಿಪೇರ್ ಆಗಿದ್ದೀರಾ ಅವರಿಗೊಂದು ಸಜೆಷನ್ ಅಂದರೆ, ಯಾವುದೋ ಒಂದು ಚಿಕ್ಕ ಜಾಬ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಪ್ರಿಪೇರ್ ಆಗಿ. ಬಿಕಾಸ್ 3 ವರ್ಷ ರೆಗ್ಯುಲರ್ ಸ್ಟಡಿ ಅಥವಾ ಏನು ಸೀರಿಯಸ್ ಸ್ಟಡಿ ಮಾಡಿದರೆ ಅವ್ರು ಆಲ್ಮೋಸ್ಟ್ ಒಂದು 3-4 ಸಲ ರಿವೈಸ್ ಮಾಡಿರ್ತಾರೆ. ಅವರಿಗೆ ತುಂಬ ಓದೋವಂಥ ಅವಶ್ಯಕತೆ ಇರಲ್ಲ. ಡೈಲಿ ಒಂದು 4 to 5 hours ಓದಿದರೆ ಸಾಕು. ಇನ್ನು ಉಳಿದಿರೋಂಥ 4 to 5 hoursನ ನೀವು ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಬೋದು. ಸೊ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದರೆ ಅಲ್ಲಿ ಒಂದು ಸಿಗುತ್ತಲ್ಲ, ಮನೆಯವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆದಾಗ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದರೆ 90% ನಮಗೆ ಪ್ರಾಬ್ಲಮ್ ಇರೋದು ಮನೆಯವ್ರ ಜೊತೆ ಹೆಂಗಪ್ಪ ದುಡ್ಡು ಕೇಳೋದು ಅಂತ. ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅಂದರೆ ಆಲ್ಮೋಸ್ಟ್ ಓದೋಕ್ಕೆ ಅದೊಂದು ಮೋಟಿವೇಶನ್ ನಮಗೆ. ಸೊ ಇನ್ನು ಯಾವುದೇ ರೀತಿ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇದ್ದರೆ, ಅದು ಸ್ಟಡಿ ರಿಲೇಟೆಡ್ ಆಗಿರ್ಬೋದು ಅಥವಾ ಸಮ್ಟೈಮ್ಸ್ ಮೆಂಟಲಿ ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಇದ್ದಾಗ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಐ ವಿಲ್ ಟ್ರೈ ಟು ಹೆಲ್ಪ್ ಯು ಆ್ಯಸ್ ಮಚ್ ಆಸ್ ಪಾಸಿಬಲ್. ಆ್ಯಂಡ್ ಐ ರಿಕ್ವೆಸ್ಟ್ ಯು ಆಲ್ ಟು ಸ್ಟಡಿ ಪ್ರಾಪರ್ಲಿ, ಅಟ್ಲೀಸ್ಟ್ ಕನ್ಸಿಸ್ಟೆನ್ಸಿ. ದಿನಕ್ಕೆ ಏನೂ ಆಗ್ತಾನೇ ಇಲ್ಲ ಅಂದ್ರೂ ಕೂಡ 3 hours ಓದಿ. ಏನೂ ಓದೋಕ್ಕೆ ಮನಸ್ಸೇ ಇಲ್ಲ ಅಂದಾಗ ಮೆಂಟಲ್ ಎಬಿಲಿಟಿ ಮಾಡಿ, ಸ್ವಲ್ಪ ಫೀಲ್ ಗುಡ್ ಆಗುತ್ತೆ. ಸೊ ದಟ್ಸ್ ಆಲ್. ಆ್ಯಂಡ್ ಐ ವಿಶ್ ದ್ಯಾಟ್ ಆದಷ್ಟು ಬೇಗ ಗೌರ್ಮೆಂಟ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಎಕ್ಸಾಮ್ ಕರೀಲಿ ಅಂತ. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಒಳ್ಳೆಯದೇ ಆಗುತ್ತೆ. ಸೊ ಟ್ರಸ್ಟ್ ಯುವರ್ ಸ್ಟಡೀಸ್, ಟ್ರಸ್ಟ್ ದ ಪ್ರೋಸೆಸ್ ಆ್ಯಂಡ್ ಟ್ರಸ್ಟ್ ದ ಗಾಡ್. ಡೆಫಿನೆಟ್ಲಿ ಯು ವಿಲ್ ಗೆಟ್ ವಾಟ್ ಯು ಡಿಸರ್ವ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸ್ಟೇ ಇನ್ ಟಚ್. ಆ್ಯಂಡ್ ನಿಮ್ಗೆ ಯಾರ್ಯಾರಿಗೆ ಈ ವಿಡಿಯೋ ನೆಸಸರಿ ಇದೆ ಅನಿಸುತ್ತೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.